ಪ್ರಕರಣದ ವಿಚಾರಣೆಯನ್ನ ನವೆಂಬರ್ 10ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ಐಪಿ ನಾಯಕ್. ಪ್ರಕರಣದ ವಿಚಾರಣೆ ಮುಂದೂಡಿಕೆಯಾಗಿದೆ. ನವೆಂಬರ್ 10ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ 17 ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್ ಮಾಡಾಯಿತು. ಚಾರ್ಜ್ ಫ್ರೇಮ್ ಆದಂತಹ ನಂತರದಲ್ಲಿ ಎಲ್ಲ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನ, ತಮ್ಮ ಮೇಲಿನ ಚಾರ್ಜಸ್ ಅನ್ನ ನಿರಾಕರಿಸಿದ್ದಾರೆ. ಅಲ್ಲಿಗೆ ಪ್ರಕರಣದ ಟ್ರಯಲ್ ಆರಂಭ ಆಗ್ತಾ ಇದೆ. ಅದು ನವೆಂಬರ್ 10ನೇ ತಾರೀಕಿನ ನಂತರ ಚಾರ್ಜ್ ಫ್ರೇಮ್ ಮುಕ್ತಾಯ ಆಗಿದೆ. ಪ್ರತ್ಯೇಕವಾಗಿ ಚಾರ್ಜ್ ಫ್ರೇಮ್ ಮಾಡಿಲ್ಲ. ಎಲ್ಲ 17 ಜನ ಆರೋಪಿಗಳು ಈ ಪ್ರಕರಣದಲ್ಲಿ ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ನ್ಯಾಯಾಧೀಶರು ಒಟ್ಟಿಗೆ ಓದಿ ಹೇಳಿದ್ರು. ಅದಕ್ಕೆ ಆರಂಭದಲ್ಲೇ ಕೇಳಿದ್ದು, ನಾನು ಹೇಳೋದು ನಿಮಗೆ ಕೇಳಿಸಲಿಲ್ಲ ಅಂತಂದ್ರೆ ಕೇಳಿಸಿಲ್ಲ ಅನ್ನೋದನ್ನ ನನಗೆ ತಿಳಿಸಿ ಅಂತ ಆರಂಭದಲ್ಲೇ ಹೇಳ್ತಾರೆ. ಎಲ್ಲರನ್ನ ಆರ್ಡರ್ ಆಗಿ ನಿಲ್ಲಿಸಿ ಎಲ್ಲರ ಪಾತ್ರದ ಬಗ್ಗೆ ಒಂದೇ ಬಾರಿಗೆ ಓದಿ ಹೇಳುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ರು. ಅಷ್ಟಾದ ಬಳಿಕ ಈ ಆರೋಪಗಳ ಬಗ್ಗೆ ನೀವು ಏನ್ ಹೇಳ್ತೀರಿ ಅಂತ ಕೇಳಿದ್ರು. ಆಬ್ವಿಯಸ್ಲಿ ಅವರ ಪ್ರಶ್ನೆಯನ್ನ ಕೇಳ್ತಾ ಇದ್ದ ಹಾಗೆ ಎಲ್ಲ ಆರೋಪಿಗಳು ಒಂದೇ ಬಾರಿಗೆ ಇದು ಸುಳ್ಳು ಅಂತ ಹೇಳ್ತಾರೆ, ನಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ಹೇಳ್ತಾರೆ. ಅದಾದ ಬಳಿಕ ವಿಚಾರಣೆ 10ನೇ ತಾರೀಕಿಗೆ ಮುಂದೂಡಿಕೆಯಾಗಿದೆ. ನವೆಂಬರ್ 10ನೇ ತಾರೀಕು. ನವೆಂಬರ್ 10ನೇ ತಾರೀಕಿಗೆ ಟ್ರಯಲ್ ಆರಂಭ ಆಗಲ್ಲ. ನವೆಂಬರ್ 10ನೇ ತಾರೀಕು ಟ್ರಯಲ್ನ ದಿನಾಂಕ ನಿಗದಿಯಾಗುತ್ತೆ. ನವೆಂಬರ್ 10ನೇ ತಾರೀಕಿಗೆ ವಿಚಾರಣೆ ಏನ್ ಮುಂದೂಡಿಕೆಯಾಗಿದೆ ಆವತ್ತು ಟ್ರಯಲ್ ಆರಂಭ ಆಗ್ತಾ ಇಲ್ಲ. ಆವತ್ತು ಇಡೀ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಟ್ರಯಲ್ನ ದಿನಾಂಕವನ್ನ ನಿಗದಿ ಮಾಡುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಲಿದ್ದಾರೆ. ಅಲ್ಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಸಲಿ ವಿಚಾರಣೆ, ಅಧಿಕೃತ ವಿಚಾರಣೆ, ಪ್ರಕರಣದ ಟ್ರಯಲ್ ಆರಂಭ ಆಗ್ತಾ ಇರೋದು ನವೆಂಬರ್ 10ನೇ ತಾರೀಕು ನ್ಯಾಯಾಧೀಶರು ಡಿಸೈಡ್ ಮಾಡುವಂತಹ ದಿನಾಂಕದಿಂದ. ಕೊಲೆಯಾಗಿದ್ಯಾವಾಗ 2024ರ ಜೂನ್ 8ನೇ ತಾರೀಕು. ಅದಾಗಿ ಒಂದೂವರೆ ವರ್ಷ ಆಯಿತು. ಈ 1.5 ವರ್ಷದಲ್ಲಿ ಹೆಚ್ಚು ಕಮ್ಮಿ ಪ್ರಕರಣದ ವಿಚಾರಣೆಯಾಗಿದ್ದು ಅದು ಒಂದು ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೊಮ್ಮೆ ಎಲ್ಲ ಆರೋಪಿಗಳ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಈ ವಿಚಾರಣೆಗಳೇ ಆಗಿತ್ತು. ಆ ಟೈಮ್ನಲ್ಲೂ ಕೊಲೆಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳ ಬಗ್ಗೆ ಎಲ್ಲ ಚರ್ಚೆಯಾಗಿತ್ತು. ಬಟ್ ಅದೆಲ್ಲವೂ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಆದಂತಹ ಚರ್ಚೆಗಳು. ಪ್ರಕರಣದ ಅಸಲಿ ವಿಚಾರಣೆ ಶುರುವಾಗೋದು ನವೆಂಬರ್ 10ನೇ ತಾರೀಕು ನ್ಯಾಯಾಧೀಶರು ಫಿಕ್ಸ್ ಮಾಡುವಂತಹ ದಿನಾಂಕದ ನಂತರದಲ್ಲಿ. ನವೆಂಬರ್ 10ನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ. ಆವತ್ತು ಟ್ರಯಲ್ನ ದಿನಾಂಕ ನಿಗದಿಯಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುವಂತಹ ಚಾರ್ಜ್ ಫ್ರೇಮ್ನ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಈಗ ಚಾರ್ಜ್ ಫ್ರೇಮ್ ಮಾಡಲಾಗಿದೆ. ಎಲ್ಲ 17 ಜನ ಆರೋಪಿಗಳಿಗೆ ಒಟ್ಟಿಗೆ ಅವ್ರ ಮೇಲಿರುವಂತಹ ಚಾರ್ಜಸ್ ಏನೇನು, ಯಾವ ರೀತಿಯ 17 ಜನ ಆರೋಪಿಗಳು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅದನ್ನ ಅವರಿಗೆ ತಿಳಿಸುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ರು. ಅದಾದಂತಹ ನಂತರದಲ್ಲಿ ಆರೋಪಿಗಳ ಬಳಿ ಪ್ರಶ್ನೆಯನ್ನ ಮಾಡಿದ್ರು ನ್ಯಾಯಾಧೀಶರು. ನಿಮ್ಮ ಮೇಲಿನ ಆರೋಪದ ಬಗ್ಗೆ ನೀವು ಏನ್ ಹೇಳ್ತೀರಿ, ನಿಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನ್ ಹೇಳ್ತೀರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು. ಆ ಪ್ರಶ್ನೆ ಮಾಡಿದಂತಹ ಟೈಮ್ನಲ್ಲಿ ಎಲ್ಲಾ 17 ಜನ ಆರೋಪಿಗಳು ಇನ್ಕ್ಲೂಡಿಂಗ್ ಪವಿತ್ರ ಗೌಡ, ದರ್ಶನ್, ಪವನ್, ಪ್ರದೋಷ್, ವಿನಯ್, ಎಲ್ಲ 17 ಜನ ಆರೋಪಿಗಳು ನಮ್ಮ ಮೇಲಿನ ಆರೋಪ ಸುಳ್ಳು ಅಂತ ಹೇಳಿ ಜೋರಾಗಿ ಹೇಳಿದ್ರಂತೆ. ಎಲ್ಲರೂ ಅಟ್ ಎ ಟೈಮ್ ನಮ್ಮ ಮೇಲಿನ ಆರೋಪ ಸುಳ್ಳು ಅಂತ ಹೇಳಿ ಜೋರಾಗಿ ಹೇಳಿದ್ದಾರೆ. ಅದಾದಂತಹ ನಂತರ ಆಸ್ ಯೂಶುವಲ್ ಮುಂದಿನ ಪ್ರಕ್ರಿಯೆ ಏನು, ಟ್ರಯಲ್ ಆರಂಭ ಆಗಬೇಕು. ಹಾಗಾಗಿ ವಿಚಾರಣೆಯನ್ನ ಸದ್ಯ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರು ನವೆಂಬರ್ 10ನೇ ತಾರೀಕಿಗೆ. ನವೆಂಬರ್ 10ನೇ ತಾರೀಕಿಗೆ ಏನಾಗುತ್ತೆ, ಆವತ್ತು ಪ್ರಕರಣದ ಟ್ರಯಲ್ನ ದಿನಾಂಕ ನಿಗದಿಯಾಗುತ್ತೆ. ಟ್ರಯಲ್ ಅಂದ್ರೆ ಏನು, ಪ್ರಕರಣದ ವಿಚಾರಣೆ. ಇಲ್ಲಿ ತನಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆರಂಭ ಆಗಿಲ್ಲ.
ಯಾರು ಆರೋಪಿಗಳಿದ್ದಾರೋ ಅವರ ಜಾಮೀನು ಅರ್ಜಿಯ ವಿಚಾರಣೆ ಆಗಿದೆ, ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗಳು ನಡೆದಿದೆ. ಅದನ್ನು ಹೊರತುಪಡಿಸಿದ್ರೆ ಪ್ರಕರಣದ ವಿಚಾರಣೆ ಆರಂಭ ಆಗಿಲ್ಲ. ಅದು ಆರಂಭ ಆಗಬೇಕು ಅಂದ್ರೆ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಈಗ ಚಾರ್ಜ್ ಫ್ರೇಮ್ ಆಗಿದೆ. ನವೆಂಬರ್ 10ನೇ ತಾರೀಕು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಆ ವಿಚಾರಣೆಗೆ ಪ್ರಕರಣದ ಟ್ರಯಲ್ಗೆ ದಿನಾಂಕವನ್ನ ನಿಗದಿಪಡಿಸಲಾಗುತ್ತೆ. ಅದಾದ ಬಳಿಕ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ. ಸುಪ್ರೀಂ ಕೋರ್ಟ್ ಅತಿ ಶೀಘ್ರದಲ್ಲಿ ಪ್ರಕರಣದ ಟ್ರಯಲ್ನ ಮುಗಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಯಾವಾಗ ದಿನಾಂಕ ಫಿಕ್ಸ್ ಆಗುತ್ತೆ, ಅದಾದ ಬಳಿಕ ಎಷ್ಟು ದಿನಗಳ ಒಳಗಾಗಿ, ಎಷ್ಟು ತಿಂಗಳುಗಳ ಒಳಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅದರ ವಿಚಾರಣೆ ಮುಕ್ತಾಯ ಆಗುತ್ತೆ ಅನ್ನುವಂತಹ ಕುತೂಹಲ ಅಂತೂ ಖಂಡಿತ ಇದೆ. ಸದ್ಯ 17 ಜನ ಆರೋಪಿಗಳು ಏನು ಕೋರ್ಟ್ಗೆ ಕರ್ಕೊಂಡು ಬರಲಾಗಿತ್ತು, ಅದರಲ್ಲಿ 6 ಜನ ಏನ್ ಜೈಲಲ್ಲಿದ್ದವರು, ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದವರು, ಅವರನ್ನ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗತ್ತೆ. ಉಳಿದಂತಹ ಆರೋಪಿಗಳು ಯಾರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೋ 10-11 ಜನ ಆರೋಪಿಗಳು ಹೊರಗಡೆ ಇದ್ದಾರೆ. ಅದರಲ್ಲಿ ಪ್ರದೋಷ್ತು ಕೇವಲ 20 ಡೇಸ್ ಇಂಟರಿಮ್ ಬೇಲ್ ಮಾತ್ರ. ಅದಾದ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಲೇಬೇಕು. ಉಳಿದಂತಹ ಆರೋಪಿಗಳ 10 ಜನ ಆರೋಪಿಗಳು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅವರು ಹೊರಗಡೆನೇ ಇರ್ತಾರೆ. ಹೊರಗಡೆ ಇರುವಂತಹ ಟೈಮ್ನಲ್ಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆರಂಭ ಆಗಲಿದೆ. ನಾನು ಆಗಲೇ ಕೇಳ್ತಾ ಇದ್ದೆ, ಸುನಿಲ್ ಕುಮಾರ್ ಅವರು, ಹೈಕೋರ್ಟ್ನ ವಕೀಲರು, ಈ ಟ್ರಯಲ್ ಸಂದರ್ಭದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಾ, ಜಾಮೀನು ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ. ಅವಕಾಶ ಇದೆ, ಬಟ್ ಜಾಮೀನು ಸಿಗುವಂತಹ ಚಾನ್ಸಸ್ ಬಹಳ ಕಡಿಮೆ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡ್ತಾ ಇದ್ರು. ಯಾಕಂದ್ರೆ ದರ್ಶನ್ ಜಾಮೀನನ್ನ ರದ್ದು ಮಾಡಿರೋದು ನೇರವಾಗಿ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಜಾಮೀನನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನನ್ನ ರದ್ದು ಮಾಡಿತ್ತು. ಹಾಗಾಗಿ ಈ ಟ್ರಯಲ್ ಸಂದರ್ಭದಲ್ಲೂ ದರ್ಶನ್ ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಕಡಿಮೆ. ಇಫ್ ಇನ್ ಕೇಸ್ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ಗೆ ಜಾಮೀನು ಸಿಗುವಂತಹ ಸಾಧ್ಯತೆ ಕಡಿಮೆ ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಾ ಇದ್ರು. ಹಾಗಾಗಿ ಜಾಮೀನು ಅಥವಾ ಪರಪ್ಪನ ಅಗ್ರಹಾರದಿಂದ ಸದ್ಯಕ್ಕೆ ಹೊರಗಡೆ ಬರುವಂತಹ ಯಾವುದೇ ಲಕ್ಷಣವೂ ಕಾಣಿಸ್ತಾ ಇಲ್ಲ ನಟ ದರ್ಶನ್. ಈಗ ಮೊನ್ನೆ ಜಾಮೀನು ರದ್ದಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಂತಹ ನಂತರದಲ್ಲಿ ನಟ ದರ್ಶನ್ 1-1.5 ತಿಂಗಳಾಯ್ತು. ಈಗ ಹೊರಗಡೆ ಬಂದಿದ್ದಾರೆ, ಇವತ್ತು ಹೊರಗಡೆ ಬಂದಿದ್ದಾರೆ. ಇಷ್ಟು ದಿನ ಏನೇ ವಿಚಾರಣೆ ಇದ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ರು. ಇವತ್ತು ಚಾರ್ಜ್ ಫ್ರೇಮ್ ಇದ್ದಂತಹ ಕಾರಣಕ್ಕಾಗಿ ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಬರಲಾಗಿತ್ತು. ಫಿಸಿಕಲ್ ಆಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಕೆಲಸ ಆಗಿತ್ತು. ಅದಾದಂತಹ ನಂತರದಲ್ಲಿ ಈಗ ಮತ್ತೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗತ್ತೆ. ಎಲ್ಲ 6 ಜನ ಆರೋಪಿಗಳು, ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಎಲ್ಲ 6 ಜನ ಆರೋಪಿಗಳು ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಸಂದರ್ಭದಲ್ಲಿ ಏನೇನಾಯ್ತು ಅನ್ನೋದನ್ನ ಗಮನಿಸಿದ್ರಿ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡಗೆ ಮೆಸೇಜ್ ಯಾರಿಂದ? ಚಿತ್ರದುರ್ಗದ ಆ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರೇಣುಕಾಸ್ವಾಮಿ ಎಂಬ ಯುವಕನಿಂದ ಹಾಕ್ತಾ ಇದ್ದಂತಹ ಮೆಸೇಜ್ ಎಂತದ್ದು? ಅಶ್ಲೀಲವಾದಂತಹ ಮೆಸೇಜ್. ತನ್ನ ಪ್ರೈವೇಟ್ ಪಾರ್ಟ್ಗೆ ಸಂಬಂಧಪಟ್ಟಂತಹ ಫೋಟೋಸ್ನೆಲ್ಲ ಕಳಿಸ್ತಾ ಇದ್ದ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಂತಹ ಸಾಕ್ಷಿಗಳನ್ನೆಲ್ಲ ಗಮನಿಸಿದೆ ಇಡೀ ರಾಜ್ಯ. ನ್ಯೂಸ್ ಫಸ್ಟ್ ಕೂಡ ಅದರ ಕಂಪ್ಲೀಟ್ ಡೀಟೇಲ್ಸ್ ನ ನೀಡುವಂತಹ ಕೆಲಸವನ್ನ ಮಾಡಿತ್ತು. ಅಶ್ಲೀಲ ಮೆಸೇಜ್ ಅನ್ನ ರೇಣುಕಾಸ್ವಾಮಿ ಹಾಕಿದಂತಹ ಸಂದರ್ಭದಲ್ಲಿ ಕೆಂಡಾಮಂಡಲವಾಗುವಂತಹ ಪವಿತ್ರ ಗೌಡ ಆಕೆ ಪೊಲೀಸರಿಗೆ ತಿಳಿಸೋ ಬದಲು ತನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪವನ್ ಆತನಿಗೆ ತಿಳಿಸುವಂತಹ ಕೆಲಸ ಮಾಡಿದ್ಲು. ಅದಾದ ಬಳಿಕ ದರ್ಶನ್ಗೆ ವಿಚಾರ ಹೋಗುತ್ತೆ. ಆ ನಂತರದಲ್ಲಿ ಕರ್ಕಮನಿ ಅವನ್ನ ಯಾರೋ ನೋಡೋಣ, ಒಂದ್ ಸ್ವಲ್ಪ ಟೈಟ್ ಮಾಡಿ ಕಳಿಸೋಣ ಅಂತ ಹೇಳಿ ಬಾಸ್ ಇಂದ ಸೂಚನೆ ಹೋಗುತ್ತೆ. ದರ್ಶನ್ ಆ ಸೂಚನೆಯನ್ನ ಕೊಡ್ತಾ ಇದ್ದ ಹಾಗೆ ಕಿಡ್ನಾಪ್ ನ ಪ್ಲಾನ್ ರೆಡಿ ಆಗತ್ತೆ. ಆ ಪ್ಲಾನ್ ಹೇಗಿರುತ್ತೆ ಅಂದ್ರೆ ಚಿತ್ರದುರ್ಗದಲ್ಲಿರುವಂತಹ ದರ್ಶನ್ ಅಭಿಮಾನಿಗಳನ್ನ ಇದಕ್ಕೆ ಬಳಸಿಕೊಳ್ಳಲಾಗುತ್ತೆ. ದರ್ಶನ್ ಅಭಿಮಾನಿಗಳು ಏನ್ ಯೋಚನೆ ಮಾಡ್ತಾರೆ? ಅಣ್ಣ ಹೇಳಿದ್ದಾರೆ, ಬಾಸ್ ಹೇಳಿದ್ದಾರೆ. ಯಾಕಂದ್ರೆ ಅವ್ರು ಈ ಹಿಂದೆನೂ ದರ್ಶನ್ನ ಮೀಟ್ ಆಗಿದ್ರು. ಬಾಸ್ ಹೇಳಿದ್ದಾರೆ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾರೆ. ಅಲ್ಲಿಂದ ಅವರೇ ರೆಡಿ ಮಾಡ್ತಾರೆ ಕಿಡ್ನಾಪ್ಗೆ ಹೇಗ್ ಪ್ಲಾನ್ ಮಾಡಬೇಕು, ಹೇಗೆ ಎತ್ತಾಕೊಂಡ್ಬರ್ಬೇಕು ರೇಣುಕಾಸ್ವಾಮಿನ ಅಂತ ಹೇಳಿ. ಆವತ್ತು ಡ್ಯೂಟಿಗೆ ಹೋಗಿದ್ದಂತಹ ರೇಣುಕಾಸ್ವಾಮಿಯನ್ನ ಮಾರ್ಗ ಮಧ್ಯೆ ಎತ್ತಾಕೊಂಡು ಬರುವಂತಹ ಕೆಲಸವನ್ನ ಈ ಗ್ಯಾಂಗ್ ಮಾಡುತ್ತೆ. ಅಲ್ಲಿಂದ ಒಂದ್ ಕಾರ್ನಲ್ಲಿ ಕರ್ಕೊಂಡು ಬರ್ತಾರೆ. ರವಿಶಂಕರ್ ಕಾರದು, ಅನುಕುಮಾರ್, ಜಗದೀಶ್ ಹಾಗೆ ರಾಘವೇಂದ್ರ, ಇಷ್ಟು ಜನ ಇವನನ್ನ ಎತ್ತಾಕೊಂಡು ಬರ್ತಾರೆ. ರೇಣುಕಾಸ್ವಾಮಿಯನ್ನ ಕರ್ಕೊಂಡ್ ಬರೋದೆಲ್ಲಿಗೆ? ಪಟ್ಟಣಗಿರಿಯ ಶೆಡ್ಗೆ ಕರ್ಕೊಂಡು ಬಂದಂತಹ ನಂತರದಲ್ಲಿ ದರ್ಶನ್ ಬರೋದಕ್ಕಿಂತ ಮುಂಚೆನೆ ಎಲ್ಲ ಸೇರ್ಕೊಂಡು ಸರಿಯಾಗಿ ಹೊಡೆದಿರ್ತಾರೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ. ನಂದೀಶು, ಧನ್ರಾಜು ಎಲ್ಲರೂ ಅಲ್ಲಿ ಎಂಟ್ರಿ ಆಗುತ್ತೆ. ಎಲ್ಲರ ಎಂಟ್ರಿ ಆಗುತ್ತೆ ಅಲ್ಲಿಗೆ. ವಿನಯ್ ಎಲ್ಲರ ಎಂಟ್ರಿ ಆಗುತ್ತೆ. ಅದಾದ ಬಳಿಕ ದರ್ಶನ್ ವಿನಯ್ನ ಹೋಟೆಲ್ ನಲ್ಲಿ, ಒಂದು ರೆಸ್ಟೋರೆಂಟ್ ನಲ್ಲಿ ಅವರು ಫುಡ್ ಸೇವನೆ ಮಾಡ್ತಾ ಇರ್ತಾರೆ.
ಆಹಾರ ಸೇವನೆ ಮಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಅವ್ರಿಗೆ ವಿಚಾರ ಹೋಗುತ್ತೆ, ಹಿಂಗ್ ಕರ್ಕೊಂಡ್ ಬಂದಿದೀವಿ ರೇಣುಕಾ ಸ್ವಾಮಿನ ಅಂತ ಹೇಳಿ. ಅಲ್ಲಿಂದ ರೇಣುಕಾ ಸ್ವಾಮಿಯನ್ನ ನೋಡೋದಕ್ಕೆ ಅಂತ ಹೇಳಿ, ಆತನಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಪವಿತ್ರ ಗೌಡ ಜೊತೆಗೆ ದರ್ಶನ್ ಎಂಟ್ರಿ ಆಗುತ್ತೆ ಪಟ್ಟಣಗೆರೆಯ ಶೆಡ್ಗೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಚಾರನೇ. ಅಲ್ಲಿಗೆ ಬಂದಂತಹ ನಂತರದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗುತ್ತೆ ರೇಣುಕಾ ಸ್ವಾಮಿಯ ಮೇಲೆ. ಹಲ್ಲೆ ಮಾಡಿದ ಬಳಿಕ ಸರಿಯಾಗಿ ಹಲ್ಲೆ ಮಾಡ್ತಾರೆ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೇಗೆ ಎತ್ತಿ ಒಗೆದ್ರು ಕೆಳಗೆ, ಹೇಗೆ ಕಾಲ್ನಿಂದ ಒದ್ರು, ಹೇಗೆ ಎದೆಗೊದ್ರು, ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಅದನ್ನು ಮತ್ತೊಮ್ಮೆ ರಿಪೀಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ ರೀತಿ ಹಲ್ಲೆ ಮಾಡಿದಂತಹ ನಂತರದಲ್ಲಿ ಅಲ್ಲಿಂದ ತೆರಳ್ತಾರೆ. ಹಂಗ್ ಹೊರಗಡೆ ಹೋಗ್ಬೇಕಿದ್ದಂತಹ ಟೈಮ್ನಲ್ಲೇ ಈ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿರುತ್ತಲ್ಲ ಒಂದು ಗ್ಯಾಂಗ್, ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿ ಅಣ್ಣ ಒಂದು ಸೆಲ್ಫಿ ಕೊಡೋಣ ಅಂತ ಹೇಳಿ ಅಲ್ಲೇ ಫೋಟೋನು ತೆಗೆದುಕೊಳ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಬಂದವರ ಜೊತೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದಂತಹ ದರ್ಶನ್ ಫೋಟೋನು ತೆಗೆದುಕೊಳ್ತಾರೆ. ಅದಾದ ಬಳಿಕ ಒಳಗಿದ್ದವ್ರಿಗೆ ಗೊತ್ತಾಗುತ್ತೆ, ಯಾರು ಒಳಗಡೆ ಉಳ್ಕೊಂಡಿರ್ತಾರೋ ರೇಣುಕಾ ಸ್ವಾಮಿಯ ಜೀವ ಈಗಾಗಲೇ ಹೋಗಿದೆ ಅಂತ ಹೇಳಿ. ಯಾಕಂದ್ರೆ ಕರೆಂಟ್ ಶಾಕ್ ಕೊಡೋದಕ್ಕೂ ಒಂದು ಎಲೆಕ್ಟ್ರಾನಿಕ್ ಉಪಕರಣ ತಗೊಂಡ್ಬಂದಿರ್ತಾರೆ. ಅದ್ರ ಮೂಲಕ ಆ ಶಾಕ್ ಟ್ರೀಟ್ಮೆಂಟ್ ಕೂಡ ಆತನಿಗೆ ಕೊಡಲಾಗಿರುತ್ತೆ. ಇವ್ರ ಕೈನಿಂದ ಹೀನಾಮಾನವಾಗಿ ಹಲ್ಲೆಗೊಳಗಾದಂತಹ ರೇಣುಕಾ ಸ್ವಾಮಿ ಜೀವವನ್ನ ಕಳ್ಕೊಂಡ್ಬಿಡ್ತಾರೆ. ಅದಾದ ಬಳಿಕ ಸಾಕ್ಷಿಯ ನಾಶಕ್ಕೆ ಇವ್ರು ಆಡಿದಂತಹ ಆಟ, ತಾವು ಬಚಾವಾಗಬೇಕು ಅಂತ ಹೇಳಿ ಇನ್ಯಾರನ್ನೋ 4 ಜನರಿಗೆ ಹಣ ಕೊಟ್ಟು ಇವರು ಮಾಡಿದಂತಹ ಸಂಚು, ಆ ಡ್ರಾಮಾ ಎಲ್ಲವೂ ಈಗ ಜನರ ಸಮ್ಮುಖದಲ್ಲಿದೆ, ಪಬ್ಲಿಕ್ ಡೊಮೈನ್ ನಲ್ಲಿದೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಚಾರ್ಜ್ ಫ್ರೇಮ್ ಮಾಡುವಂತಹ ಪ್ರಕ್ರಿಯೆ ಮೇಲೆ ಸಾಕಷ್ಟು ಕುತೂಹಲ ಇತ್ತು. ಆ ಪ್ರಕ್ರಿಯೆ ಮುಗಿದು ಹೋಗಿದೆ, ಬಟ್ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಯಾರ್ಯಾರ ಮೇಲೆ ಏನೇನ್ ಚಾರ್ಜಸ್ ಹಾಕಲಾಗಿದೆ ಅಂತ ಹೇಳಿ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸಂದೇಶ್? ವಿದೇಶಿ ಇವತ್ತು 64ನೇ CCH ನ್ಯಾಯಾಲಯಕ್ಕೆ ಅಂದ್ರೆ ನ್ಯಾಯಾಧೀಶ IP ನಾಯಕ್ ಅವರ ಮುಂದೆ 17 ಜನ ಆರೋಪಿಗಳು ಕೂಡ ಹಾಜರಾಗಿದ್ರು. ಹಾಜರಾದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಘಟನೆಯನ್ನ ಅಂದ್ರೆ ಮೊದಲಿಗೆ ಪವಿತ್ರ ಗೌಡ ಅವರಿಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರಿಂದ ಹಿಡಿದು ಅದಾದ ನಂತರ ಆದಂತಹ ಬೆಳವಣಿಗೆಗಳು ಅಂದ್ರೆ ಆ ವಿಚಾರವನ್ನ ಯಾರ ಹತ್ರ ಹೇಳ್ಕೊಳ್ತಾರೆ, ಅದಾದ ನಂತರ ಮತ್ತೆ ಕಿಡ್ನಾಪ್ ಪ್ಲಾನ್ ಯಾವ ರೀತಿ ಆಗುತ್ತೆ, ಜೊತೆಗೆ ರೇಣುಕಾ ಸ್ವಾಮಿಯನ್ನ ಯಾವ ರೀತಿ ಟ್ರ್ಯಾಕ್ ಮಾಡ್ತಾರೆ, ಅಂದ್ರೆ ಆತ ಯಾರು ಅಂತ ಕಂಡುಹಿಡಿಯೋದಕ್ಕೆ ಯಾವ ರೀತಿ ಟ್ರ್ಯಾಕ್ ಮಾಡ್ತಾರೆ, ಅದಾದ ನಂತರ ಯಾರ ಮುಖಾಂತರವಾಗಿ ದರ್ಶನ್ ಅವ್ರಿಗೆ ಇವರು ಮಾಹಿತಿಯನ್ನ ಕೊಡ್ತಾರೆ, ನಂತರ ದರ್ಶನ್ ಅವರು ನಾಗರಾಜ್ ಅವ್ರಿಗೆ ಏನ್ ಮಾಹಿತಿಯನ್ನ ಕೊಟ್ಟು ಅಲ್ಲಿಂದ ಕಿಡ್ನಾಪ್ ಮಾಡಿಸ್ತಾರೆ. ಅಂದ್ರೆ ಜಿಲ್ಲಾಧ್ಯಕ್ಷ ಅಂದ್ರೆ ದರ್ಶನ್ ಅಭಿಮಾನಿಗಳ ಸಂಘದ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಕಡೆಯಿಂದ ಯಾವ ರೀತಿ ಕಿಡ್ನಾಪ್ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ತಾರೆ, ಜೊತೆಗೆ ಅಲ್ಲಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಶೆಡ್ಗೆ ಕರೆತಂದು ಶೆಡ್ ನಲ್ಲಿ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಕೇಳ್ತಾರೆ, ಅಂದ್ರೆ ನನ್ನ ಹೆಂಡತಿ ಪವಿತ್ರಾಗೆ ನೀನ್ ಯಾಕೆ ಮೆಸೇಜ್ ಮಾಡಿದೆ ಅಂತ ಹಲ್ಲೆ ಮಾಡಿದ್ರಿಂದ ಹಿಡಿದು ಪವಿತ್ರ ಗೌಡ ಕೂಡ ಹಲ್ಲೆ ಮಾಡಿರುವಂತಹ ಒಂದು ವಿಚಾರವನ್ನ ಕೂಡ ಅವ್ರ ಮುಂದೆ ಹೇಳ್ತಾರೆ. ಅಂದ್ರೆ ಇಲ್ಲಿ ಓವರ್ ಆಲ್ ಆಗಿ ಇಂಡಿವಿಜುವಲ್ ಆಗಿ ಚಾರ್ಜಸ್ ಫ್ರೇಮ್ ಅನ್ನ ಮಾಡಲಿಲ್ಲ. ಅಂದ್ರೆ ಘಟನೆ ಏನ್ ನಡೆದಿತ್ತು ಅಥವಾ ಕೃತ್ಯ ಏನ್ ನಡೆದಿತ್ತು ಆ ಕೃತ್ಯವನ್ನ ಕಂಪ್ಲೀಟ್ ಆಗಿ ಓದುವಂತ ಸಂದರ್ಭದಲ್ಲಿ ಯಾರ್ಯಾರ ಪಾತ್ರ ಏನೇನಿತ್ತು, ಅಂದ್ರೆ ಮೊದಲಿಗೆ A1 ಪಾತ್ರ ಪವಿತ್ರ ಗೌಡ ಅವ್ರದ್ದು ಕಂಪ್ಲೀಟ್ ಘಟನೆಯಲ್ಲಿ ಏನೆಲ್ಲ ಇತ್ತು, ಜೊತೆಗೆ ಅದಾದ ನಂತರ ದರ್ಶನ್ ಅವರು ಏನ್ ಮಾಡಿದ್ರು, ಜೊತೆಗೆ ನಾಗರಾಜ್ ಏನ್ ಮಾಡಿದ್ರು, ದೀಪಕ್, ಧನ್ರಾಜ್, ಹೀಗೆ ಎಲ್ಲಾ ಆರೋಪಿಗಳ ಪಾತ್ರ ಏನಿತ್ತು ಅಂತ ಹೇಳಿ ಒಂದು ಕಂಪ್ಲೀಟ್ ಇನ್ಸಿಡೆಂಟ್ ಅನ್ನ ಹೇಳೋ ಮುಖಾಂತರವಾಗಿ ಅವ್ರವ್ರ ಮೇಲೆ ಏನೆಲ್ಲ ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ಸ್ ಗಳ ಅಡಿಯಲ್ಲಿ ಯಾವ ಸೆಕ್ಷನ್ಸ್ ಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದೀವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನ್ಯಾಯಾಧೀಶರಾದಂತಹ IP ನಾಯಕರು ಓದ್ತಾ ಹೋಗ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ದರ್ಶನ್ ಹಲ್ಲೆ ಮಾಡಿರುವಂತದ್ದಾಗಿರ್ಬೋದು, ಜೊತೆಗೆ ನಂತರ ಕೊಲೆ ಮಾಡಿ ಆ ಒಂದು ಮೃತದೇಹವನ್ನ ಅಂದ್ರೆ ರೇಣುಕಾ ಸ್ವಾಮಿ ಅವರ ಮೃತದೇಹವನ್ನ ಯಾವ ರೀತಿ ಇವರು ಅದನ್ನ ಏನು ಡಿಸ್ಪೋಸಲ್ ಮಾಡೋದಕ್ಕೆ ಅಥವಾ ಅದನ್ನ ಎಸೆಯೋದಕ್ಕೆ ಹೋಗಿದ್ರು, ಜೊತೆಗೆ ಸಾಕ್ಷ್ಯನಾಶವನ್ನ ಯಾವ ರೀತಿ ಮಾಡಿದ್ರು, ಜೊತೆಗೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಇನ್ಸ್ಟ್ರೂಮೆಂಟ್ ಗಳಿಂದ ಟಾರ್ಚರ್ ಕೊಟ್ರು ಎಲ್ಲವನ್ನು ಕೂಡ ಓದಿ ಹೇಳ್ತಾರೆ. ಜೊತೆಗೆ ಅದಾದ ನಂತರ ಕೇಸ್ ದಾಖಲಾದಂತದ್ದಾಗಿರ್ಬೋದು, ಜೊತೆಗೆ ಕೇಸ್ ದಾಖಲಾಗೋಕ್ಕೂ ಮುನ್ನ ಇವರು ಸಾಕ್ಷ್ಯನಾಶವನ್ನ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಪವಿತ್ರ ಗೌಡ ಅವರು ಅವರ ಸ್ನೇಹಿತೆಗೆ ಒಬ್ರಿಗೆ ಕರೆ ಮಾಡಿ ಆ ಪೋಸ್ಟ್ ಮಾರ್ಟಮ್ ನಲ್ಲಿ ತಿರುಚುವಂತ ಅಥವಾ ಪೋಸ್ಟ್ ಮಾರ್ಟಮ್ ವರದಿಯನ್ನ ತಿರುಚುವಂತ ಕೆಲಸವನ್ನ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರು ಎಲ್ಲವನ್ನು ಕೂಡ ಓದಿ ಹೇಳಿ ಅಷ್ಟೂ ಜನ ಆರೋಪಿಗಳು ಈ ಒಂದು ಸ್ಟೋರಿ ಅಂದ್ರೆ ಕಥೆಯ ತರ ಇದೆಲ್ಲವನ್ನು ಕೂಡ ಹೇಳಿ ಅಲ್ಲಿ ಯಾರ್ಯಾರ ಪಾತ್ರ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ನ್ಯಾಯಾಧೀಶರು ಕೂಡ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಅಂದ್ರೆ ಚಾರ್ಜ್ ಫ್ರೇಮ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಹೇಳಿ ಈ ರೀತಿಯ ಚಾರ್ಜ್ ಫ್ರೇಮ್ ಆಗ್ತಾ ಇದೆ ಅಥವಾ ಚಾರ್ಜ್ ಶೀಟ್ ನಲ್ಲಿ ನಿಮ್ಮ ಮೇಲೆ ಈ ಎಲ್ಲ ದೋಷಾರೋಪಗಳು ಇದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಂತ ಸಂದರ್ಭದಲ್ಲಿ ಅಷ್ಟೂ ಜನ ಆರೋಪಿಗಳು ಕೂಡ ಅಂದ್ರೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಆರೋಪಿಗಳು ಕೂಡ ಜೋರಾಗಿ ಇಲ್ಲ ಸುಳ್ಳು ಸುಳ್ಳು ಅಂತ ಹೇಳಿ 2 ಬಾರಿ ಹೇಳ್ತಾರೆ. ಅಂದ್ರೆ ನಮ್ಮ ಮೇಲಿರುವಂತ ಆರೋಪಗಳೆಲ್ಲವೂ ಕೂಡ ಸುಳ್ಳು ಸುಳ್ಳು ಅಂತ 2 ಬಾರಿ ಏನು 17 ಜನ ಆರೋಪಿಗಳು ಕೂಡ
ಒಂದೇ ಬಾರಿ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸುಳ್ಳು ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಟ್ರಯಲ್ ಅನ್ನ ನಡೆಸಬೇಕಾಗುತ್ತೆ. ಹಾಗಾಗಿ ನ್ಯಾಯಾಧೀಶರು ಈ ಒಂದು ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿದ್ದಾರೆ. ನವೆಂಬರ್ 10ನೇ ತಾರೀಕು ಟ್ರಯಲ್ ಡೇಟ್ ಅನ್ನ ನಿಗದಿ ಮಾಡ್ತಾರೆ. ಅಂದ್ರೆ ಯಾವತ್ತಿಂದ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಟ್ರಯಲ್ ಅನ್ನ ಮಾಡ್ತೀವಿ ಅಥವಾ ಟ್ರಯಲ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ಏನು ಚಾರ್ಜ್ ಫ್ರೇಮ್ ನ ದಿನಾಂಕವನ್ನ ನಿಗದಿ ಮಾಡಲಾಗಿತ್ತು, ಇವತ್ತು ಚಾರ್ಜ್ ಫ್ರೇಮ್ ಅನ್ನ ಕೂಡ ಮಾಡಲಾಯಿತು. ಜೊತೆಗೆ ಚಾರ್ಜ್ ಫ್ರೇಮ್ ಮುಕ್ತಾಯ ಕೂಡ ಆಗಿದೆ. ಈಗ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಹೇಳಿದಂತ ಚಾರ್ಜಸ್ ಫ್ರೇಮ್ಗೆ ಅವರು ಸುಳ್ಳು ಅಂತ ಹೇಳಿರೋದ್ರಿಂದ ಮುಂದಿನ ಹಂತದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ನಡೀತಾ ಹೋಗುತ್ತೆ. ಟ್ರಯಲ್ ಸಂದರ್ಭದಲ್ಲಿ ವಾದ ಪ್ರತಿವಾದಗಳು ಕೂಡ ಆಗ್ತಾ ಹೋಗ್ತವೆ. ಜೊತೆಗೆ ಐ ವಿಟ್ನೆಸ್ ಗಳಾಗಿರ್ಬೋದು ಅಥವಾ ಸಾಕ್ಷ್ಯಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಅಲ್ಲಿ ವಿಚಾರಣೆ ಮಾಡಲಾಗುತ್ತೆ. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.